ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಹಂಪಿ ಅವರ ಕಥೆಯನ್ನು ಆಧರಿಸಿ ಲ್ಯಾಂಡ್ಲಾರ್ಡ್ ಸಿನಿಮಾವನ್ನ ಬಿಡುಗಡೆಯಾಗಿದೆ ಶುಕ್ರವಾರ. ಈ ಕನ್ನಡ ಚಿತ್ರರಂಗ ಬೆಳೆಯಬೇಕು ಮತ್ತು ಇಂತಹ ಸದಭಿರುಚಿಯ ಸಿನಿಮಾಗಳು ಎಲ್ಲರೂ ನೋಡುವಂತಾಗಬೇಕಂತ ಹೇಳಿ ಇವತ್ತು ಅಪ್ಪುಗೋಳ ಸರ್ ಅವರು ತಮ್ಮ ಸ್ವಂತ ಖರ್ಚಿನಿಂದ ಇದನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಎಲ್ರಿಗೂ ಪರ್ಸನಲ್ ಆಗಿ ಫೋನ್ ಮಾಡಿ ವಾಟ್ಸಪ್ಗಳ ಮೂಲಕ ಎಲ್ರಿಗೂ ಹೇಳಿ ಇಂಥ ಸದಭಿರುಚಿಯ ಚಿತ್ರಗಳು ಬರಬೇಕು, ಸಮಾಜದ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಚಿತ್ರ ಪ್ರೇಕ್ಷಕರು ಈ ಸಿನಿಮಾವನ್ನು ನೋಡಿ ಇದನ್ನ ನೀವು ಬಾಯಿಂದ ಬಾಯಿ ಮೂಲಕ ಹೇಳಿ ಮತ್ತೆ ಈ ಚಿತ್ರವನ್ನ ಬೆಳೆಸಬೇಕು. ಇಂಥ ಸದಭಿರುಚಿಯ ಚಿತ್ರಗಳನ್ನ ಕನ್ನಡ ಜನ ಎಲ್ಲರೂ ಬಂದು ನೋಡ್ಬೇಕು ಅನ್ನುವಂಥ ಆಸೆಯನ್ನು ಅಪ್ಪುಗೋಳ ಸರ್ ಅವರು ಹೊಂದಿ ಈ ಸಮಾರಂಭವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಒಂದೆರಡು ಮಾತ್ರ ಹೇಳ್ಬೇಕು. ಬಹಳ ದಿನಗಳ ಮೇಲೆ ಸಂಗೊಳ್ಳಿರಾಯಣ್ಣ ಫಿಲ್ಮ್ ನಂತರ ಎಲ್ಲರೂ ಕುಟುಂಬ ಸಹಿತ ಕೊಡುವಂಥ ಒಂದು ಫಿಲ್ಮ್ ಬಹಳ ಕಷ್ಟಪಟ್ಟು ಲ್ಯಾಂಡ್ಲಾರ್ಡ್ ಪಿಕ್ಚರ್ ಅನ್ನು ತಂಡದವರಿಗೆ ಅಂತ ತಂದಿದ್ದಾರೆ. ಅದಕ್ಕೆ ನಾನು ಅದನ್ನು ಫಿಲ್ಮ್ ನನ್ನ ಫ್ಯಾಮಿಲಿ ಸಂಗಡ ನೋಡಿ ನನಗೊಂದು ಪ್ರೇರಣೆ ಬಂತು. ಯಾಕೆ ನಮ್ಮ ಬಂಧುಗಳಿಗೆ ಮತ್ತು ನನ್ನ ಫ್ರೆಂಡ್ಸ್ ಸರ್ಕಲ್ಗೆ ಈ ಫಿಲ್ಮನ್ನು ತೋರಿಸಬಾರದು. ಅದೇ ಒಂದು ನನ್ನ ಪ್ರೇರಣೆಯಿಂದ ಇವತ್ತು ಸಂಡೇ ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಲ್ಯಾಂಡ್ಲಾರ್ಡ್ ಅಂದರೆ 100 ಎಕರೆ 200 ಎಕರೆ ಜಮೀನು ಇರಬೇಕಂತ ಏನಿಲ್ಲ. 2 ವರ್ಷ ಹೊಟ್ಟೆ ತುಂಬಿಕೊಳ್ಳಿಕ್ಕೆ ಒಂದು 2 ಎಕರೆ ಸಲುವಾಗಿ ಈ ಪಿಕ್ಚರಲ್ಲಿ ಹೋರಾಟ ಇದೆ. ಆ 2 ಎಕರೆ ಸಲುವಾಗಿ ಈ ಫಿಲ್ಮನ್ನು ಸಂವಿಧಾನದಿಂದ ಗೌಡರ ಕಡೆಯಿಂದ ಇವ್ರ ಕಡೆ ಬಡವ್ರ ಕಡೆ ಕೊಡಿಸೋ ಸಲುವಾಗಿ ಅದಕ್ಕೆ ಏನೇನು ಹೋರಾಟ ಆಗಿದೆ ಮತ್ತು ಆ ಸಂವಿಧಾನದಿಂದ ಅದನ್ನು ಹೆಂಗೆ ಪಡ್ಕೋಬೇಕು ಅನ್ನೋದು ಈ ಫಿಲ್ಮನ್ನು ತೋರಿಸಿದ್ದಾರೆ. ಎಲ್ಲರಿಗೂ ಹೇಳೋದಿಷ್ಟೇ, ಈ ಫಿಲ್ಮನ್ನು ನೋಡಿ ನಿಮ್ಮ ಫ್ಯಾಮಿಲಿಗಳಿಗೆ, ನಿಮ್ಮ ಬಂಧು ಬಳಗ, ನಿಮ್ಮ ರಿಲೇಟಿವ್ಗೂ ಎಲ್ಲರಿಗೂ ಪ್ರಚಾರ ಕೊಡಬೇಕು. ದಯಮಾಡಿ ಎಲ್ಲರೂ ಪ್ರಚಾರ ಕೊಟ್ಟು ಈ ಪಿಕ್ಚರ್ ನೋಡ್ಬೇಕಂತ ವಿನಂತಿಯಿಂದ ಕೇಳ್ಕೊತೀನಿ. ಜೈ ಭೀಮ್, ಜೈ ರಾಯಣ್ಣ, ಜೈ ಸಂವಿಧಾನ, ಜೈ ಭಾರತ್. ವೇದಿಕೆಯ ಮೇಲೆ ಆಶೀರ್ವಾದಂತ ಮಾನ್ಯ ಅಶೋಕ್ ಅಪ್ಪುಗೋಳ ಸರ್ ಅವರೇ ಹಾಗೂ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಅಶೋಕ್ ಅಪ್ಪುಗೋಳ ಸರ್ ಬಹಳ ಅದ್ಭುತವಾದಂಥ ಕ್ರಿಯಾಶೀಲ ವ್ಯಕ್ತಿ. ಅವರು ಇಂಥ ಸಿನಿಮಾಗಳಿಗೆ ಯಾಕೆ ಎನ್ಕರೇಜ್ ಮಾಡ್ತಾರೋ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಅಂತ ಕ್ರಾಂತಿಕಾರಿ ಸಿನಿಮಾದಲ್ಲಿ ಅಶೋಕ್ ಅಪ್ಪುಗೋಳ ಅವರು ಸಹಿತ ಪಾತ್ರವನ್ನ ಮಾಡಿದ್ದಾರೆ. ಇಂಥ ಸಿನಿಮಾಗಳು ತಮಿಳುನಾಡಿನಲ್ಲಿ ಮತ್ತು ತಮಿಳುನಾಡಿನಲ್ಲಿ ತೆಲುಗುದಲ್ಲಿ ಅನೇಕ ಸಿನಿಮಾಗಳು ಬಂದಿವೆ. ಕರ್ನಾಟಕದಲ್ಲಿ ಬಹಳ ಕಡಿಮೆ ವಿರಳ ಇರ್ತಕ್ಕಂಥ ಸಿನಿಮಾಗಳು ದುನಿಯಾ ವಿಜಯ್ ಅವರು ಬಹಳ ಅದ್ಭುತವಾಗಿ ಇದರಲ್ಲಿ ಆ್ಯಕ್ಟ್ ಮಾಡಿದ್ದನ್ನು ನೋಡ್ತೀವಿ ನಾವು. ಸಾಹಿತ್ಯದಲ್ಲಿ ಹೇಳುವುದಾದ್ರೆ ಚದುರಂಗವರ 4 ಮೊಳ ಭೂಮಿ ಅಂತಿದೆ, ಬಹಳ ಅದ್ಭುತವಾದಂಥ ಕಥೆ. ಹಾಗೆ ಚೋಮಂದುಡಿ ಅಂತೇಳಿ ಶಿವರಾಮ್ ಕಾರಂತ್ ಅವರ ಅದ್ಭುತವಾದಂಥ ಭೂಮಿಗೆ ಸಂಬಂಧಪಟ್ಟಂಥ ಕಥೆಯನ್ನು ನೋಡ್ತೀವಿ ನಾವು. ಈಗ ದುನಿಯಾ ವಿಜಯ್ ಅವರು ಇಲ್ಲಿ ಲ್ಯಾಂಡ್ಲಾರ್ಡ್ ಮಾಡ್ತಕ್ಕಂಥ ಸಿನಿಮಾವನ್ನು ಅದ್ಭುತವಾಗಿ ಅವ್ರ ಟೀಮ್ ಅಭಿನಯ ಮಾಡಿದೆ. ಆ ಚಿತ್ರವನ್ನು ವೀಕ್ಷಣೆ ಮಾಡಬೇಕು, ಎಲ್ಲರಿಗೆ ಅದನ್ನು ತೋರಿಸ್ಬೇಕು, ಬರ್ಲಾರ್ದವ್ರನ್ನು ಕರೆದು ತರಬೇಕು ಅಂತೇಳಿ ಒಂದು ವಿಚಾರವನ್ನ ಮಾಡಿ ಸತತವಾಗಿ ಪ್ರಯತ್ನ ಮಾಡಿ ಈ ಸಿನಿಮಾ ನೋಡೋದಕ್ಕಾಗಿ ಎಲ್ಲರನ್ನ ಮೂಡಿಸಿದಂತ ಅಶೋಕ್ ಅಪ್ಪುಗೋಳ ಸರ್ ಅವರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಸಿನಿಮಾವನ್ನು ನೋಡಿದ ಬಳಿಕ ನಿಮಗೆ ಗೊತ್ತಾಗ್ತತಿ. ಈ ಸಿನಿಮಾ ನಾವು ನೋಡೋದು ಅಷ್ಟ ಅಲ್ಲ, ಇದನ್ನ ಯಾವ ಶೋಷಕ ವರ್ಗ ಇದೆಯಲ್ಲ ಅವರು ಸಹಿತ ನೋಡ್ಬೇಕಾಗಿವೆ ಬಂಧುಗಳೇ. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ನಾ ಇಲ್ಲಿ ಸ್ವಾಗತವನ್ನ ಕೋರ್ತಾ ನಾನು ಮಾತನ್ನ ನಿಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಜೈ ಭೀಮ್, ಜೈ ಭಾರತ್. ಇವತ್ತು ಲ್ಯಾಂಡ್ಲಾರ್ಡ್ ಸಿನಿಮಾವನ್ನ ವೀಕ್ಷಿಸಲಿಕ್ಕೆ ಬಂದಂತ ಎಲ್ಲ ದೇಶ ಪ್ರೇಮಿಗಳೇ, ಇದಕ್ಕೆ ಮೂಲ ಕಾರಣಭೂತರಾದಂಥ ಅಶೋಕ್ ಅಪ್ಪುಗಳವರಿಗೆ ತಮ್ಮೆಲ್ಲರ ಪರವಾಗಿ ಪ್ರಪ್ರಥಮವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ನಾವು ಸುಮಾರು ವರ್ಷದ ಹಿಂದೆ ಭಾರತ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಮಹಾತ್ಮ ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ಯಾವುದೇ ಒಂದು ಬಂದೂಕು ತಲವಾರು ಹಿಡಿಯದೆ ಒಂದು ಅಹಿಂಸೆಯ ಮೂಲಕ ಈ ಒಂದು ರಾಷ್ಟ್ರವನ್ನು ಸ್ವತಂತ್ರಗೊಳಿಸಲಿಕ್ಕೆ ಸಾಧ್ಯತೆ ಅನ್ನೋದು ತೋರಿಸಿಕೊಟ್ಟಂಥ ಗಾಂಧೀಜಿಯವರು ಮತ್ತು ಅದೇ ರೀತಿ ಬಡಬಗ್ಗರ ಕಾಳಜಿ ವಹಿಸುವಂಥ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಇವತ್ತು ಎಲ್ಲರೂ ಋಣಿಯಾಗಿರಬೇಕು. ಯಾಕಂತಂದರೆ ಇಂದಿರಾ ಗಾಂಧೀಜಿಯವರು ಉಳ್ಳವನ್ನೇ ಒಡೆಯ ಮತ್ತು ಅನೇಕ ಗರಿಬಿ ಹಠಾವಂಥ ಒಂದು ಕಾರ್ಯವಾಹಿಗಳನ್ನು ಮಾಡೋದ್ರಿಂದ ಇವತ್ತು ನಮ್ಮಲ್ಲಿ ಕನಿಷ್ಠ ಸ್ವಲ್ಪ ಆದರೂ ಸಮಾನತೆ ಬಂದಿದೆ. ಶಿಕ್ಷಣ ಇದು ಎಲ್ಲಕ್ಕಿಂತ ಮೂಲವಾದಂಥ ಒಂದು ಘಟನೆ. ಯಾಕಂತಂದರೆ ಶಿಕ್ಷಣ ಇಲ್ಲದಿದ್ದರೆ ಎಲ್ಲರಿಗೆ ವಂಚನೆ ಆಗ್ತದೆ. ಮತ್ತು ಈಗ ಅವರು ಹೇಳಿದರು, ಒಂದು 2 ಎಕರೆ ಸಂಬಂಧ ಅವರು ಈ ಒಂದು ಲ್ಯಾಂಡ್ಲಾರ್ಡ್ ಫಿಲ್ಮ್ನಲ್ಲಿ ಯಾವ ಒಂದು ಮಾಲಕರ ಕಡೆಯಿಂದ ತಗೋಬೇಕಂತಂದರೆ 2 ಎಕರೆ ಇದು ಮಹತ್ವ ಅಲ್ಲ, ನಮ್ಮ ಹಕ್ಕು ಮಹತ್ವದ ಅಂತ ಹೇಳಲಿಕ್ಕೆ ಇವತ್ತು ನಾನು ಇಷ್ಟಪಡ್ತೀನಿ. ನಮ್ಮ
ಹಕ್ಕು ಯಾವ ನಮ್ಮ ಹಿಂದುಳಿದ ವರ್ಗಗಳು SC ST ಆಗಲಿ ಅಂತ ಜನರಿಗೆ ನಾವು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅದರಿಂದ ಉಳಿದ ಎಲ್ಲ ಆರ್ಥಿಕವಾಗಲಿ ಅಥವಾ ಸಾಮಾಜಿಕವಾಗಲಿ ಅಥವಾ ಸೋಷಿಯಲಿ ಆಗಲಿ ಅಥವಾ ಯಾವುದೇ ಒಂದು ಪಕ್ಷದಲ್ಲಿ ಆಗಲಿ ಅವರಿಗೆ ಇವತ್ತಿನ ದಿವಸ ವಂಚನೆ ಆಗ್ತದೆ. ಇದಕ್ಕೆ ನಾವು ಯಾರು ಏನು ಮಾಡಬೇಕಾಗಿದೆ ಅಂತಂದರೆ, ನಾವು ಸುಶಿಕ್ಷಿತರಿದ್ದವರು, ಕಲಿತವರು, ತಿಳಿಯದವರಿಗೆ ಕಲಿಯದೇ ಇದ್ದವರಿಗೆ ನಾವು ಹೇಳಿಕೊಡೋದೇ ನಮ್ಮ ಒಂದು ಕರ್ತವ್ಯವಾಗಿದೆ. ನಾವೆಲ್ಲರೂ ಈ ಒಂದು ಕಾರ್ಯವನ್ನು ಮಾಡ್ತೇನೆ ಅಂತ ಹೇಳಿ ಈ ಒಂದು ದುನಿಯಾ ವಿಜಯ್ ಅವರು ನಿರ್ಮಿಸಿದಂಥ ಚಿತ್ರಕ್ಕೆ ಸ್ವತಃ ಸಿದ್ದರಾಮಯ್ಯ ಸಾಹೇಬರೇ ಅದಕ್ಕೆ ಒಂದು ಬೆಸ್ಟ್ ಆಫ್ ಲಕ್ ಅಂತ ಹೇಳಿದ್ದಾರೆ. ನಾವು ಸದಾ ನಿಮ್ಮ ಕೂಡ ಇರ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ತಾವು ಇದನ್ನು ಪ್ರಚಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇದನ್ನು ವೀಕ್ಷಿಸಿ ಅದನ್ನು ಪಾಲಿಸಿ ಅಂತ ಹೇಳ್ತಾ ತಮಗೆ ಮಾತು ಹೇಳಲಿಕ್ಕೆ ವೀಕ್ಷಕ ಧನ್ಯವಾದಗಳು.